ಎಸ್ಐಟಿ ಪರ ವಕೀಲ ಅಶೋಕ್ ನಾಯಕ್ ವಾದ ಅಂತ್ಯ. 14 ದಿನ ಕಸ್ಟಡಿಗೆ ಕೊಡುವಂತೆ ಎಸ್ಪಿಪಿ ಮನವಿ ಮಾಡಿದ್ದಾರೆ. ಪ್ರಜ್ವಲ್ ಪರ ವಕೀಲ ಅರುಣ್ ವಾದವನ್ನ ಆರಂಭಿಸಿದ್ದಾರೆ. ಯಾಕಾಗಿ ಎಸ್ಐಟಿ ವಶಕ್ಕೆ ಕೊಡಬೇಕು ಅಂತ ಎಸ್ಪಿಪಿ ಅಶೋಕ್ ವಾದವನ್ನ ಮಾಡಿದ್ರು. 14 ದಿನಗಳ ಕಸ್ಟಡಿಗೆ ಕೊಡುವಂತೆ ವಾದ ಮಾಡಿದ್ದಾರೆ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು ಎಸ್ಐಟಿ ಪರ ವಕೀಲ ಅಶೋಕ್ ವಾದ ಅಂತ್ಯ ಆಗಿದೆ. 14 ದಿನ ಎಸ್ಐಟಿ ಕಸ್ಟಡಿಗೆ ನೀಡುವಂತೆ ಎಸ್ಪಿಪಿ ವಾದ ಮಾಡಿದ್ದಾರೆ. ಈಗ ಪ್ರಜ್ವಲ್ ಪರ ವಕೀಲರ ವಾದ ಆರಂಭ ಆಗ್ತಾ ಇದೆ. 4 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಅಂತ ಹೇಳಲಾಗಿದೆ. ದೂರಿನ ಪ್ರಕಾರ ಅತ್ಯಾಚಾರದ ಆರೋಪ ಇಲ್ಲ. ಇದು ಪ್ರಜ್ವಲ್ ಪರ ವಕೀಲರು ಮಾಡ್ತಾ ಇರುವಂತಹ ವಾದ. ದೂರು ನೀಡೋದಕ್ಕೆ 4 ವರ್ಷ ತಡ ಆಗಿದೆ. ನಾಲ್ಕು ವರ್ಷದ ಹಿಂದೆ ನಡೆದಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. 4 ವರ್ಷಗಳ ಬಳಿಕ ತಡವಾಗಿ ದೂರನ್ನ ಕೊಡಲಾಗಿದೆ. ದೂರಿನ ಪ್ರಕಾರ ಅತ್ಯಾಚಾರದ ಆರೋಪ ಇಲ್ಲ. ಇದು ಪ್ರಜ್ವಲ್ ಪರ ವಕೀಲರ ವಾದ. ಏಪ್ರಿಲ್ 28ಕ್ಕೆ ಎಫ್ಐಆರ್ ದಾಖಲಾಗಿದೆ. ಈವರೆಗೂ ಸೆಕ್ಷನ್ 164 ಅಡಿ ಹೇಳಿಕೆಯನ್ನ ದಾಖಲು ಮಾಡಿಲ್ಲ ಅಂತ ಪ್ರಜ್ವಲ್ ಪರ ವಕೀಲರಾದಂತಹ ಅರುಣ್ ವಾದ ಮಾಡ್ತಾ ಇದ್ದಾರೆ. 14 ದಿನಗಳ ಎಸ್ಐಟಿ ಕಸ್ಟಡಿಗೆ ಕೊಡಬೇಕು ಅಂತ ಎಸ್ಪಿಪಿ ವಾದ ಮಾಡಿದ್ರು. ಯಾಕೆ ಇದು ಇಷ್ಟು ಗಂಭೀರ ಪ್ರಕರಣ, ವಿಚಾರಣೆಗೆ ಕಸ್ಟಡಿ ಕೊಡಬೇಕಾಗುತ್ತೆ ಅನ್ನೋದು ಎಸ್ಪಿಪಿ ವಾದ ಆಗಿತ್ತು. ಈಗ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಾಡ್ತಾ ಇದ್ದಾರೆ. ದೂರಿನ ಪ್ರಕಾರ ಅತ್ಯಾಚಾರದ ಆರೋಪ ಇಲ್ಲ. ದೂರು ನೀಡೋದಕ್ಕೆ 4 ವರ್ಷ ತಡ ಆಗಿದೆ. 4 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಅಂತ ಹೇಳಲಾಗಿದೆ. ಜೊತೆಗೆ ಏಪ್ರಿಲ್ 28ಕ್ಕೆ ಎಫ್ಐಆರ್ ದಾಖಲಾಗಿದೆ. ಆದರೆ ಈವರೆಗೂ ಸೆಕ್ಷನ್ 164 ಅಡಿ ಹೇಳಿಕೆ ದಾಖಲಾಗಿಲ್ಲ. ಕೇವಲ ಸೆಕ್ಷನ್ 161ರ ಹೇಳಿಕೆ ಪ್ರಕಾರ ಮಾತ್ರ ಅತ್ಯಾಚಾರ ಕೇಸನ್ನ ದಾಖಲಿಸಿದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲ ಅರುಣ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜರ್ಮನಿಯಿಂದ ಪ್ರಜ್ವಲ್ ವಾಪಸ್ ಆಗ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡೆದಂತಹ ಎಸ್ಐಟಿ ಕೋರ್ಟ್ಗೆ ಈಗ ಹಾಜರುಪಡಿಸಿದೆ. ಅಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ವಿಚಾರಣೆ ಬಳಿಕ ಏನ್ ತೀರ್ಮಾನ ಬರುತ್ತೆ? ಎಸ್ಐಟಿ 14 ದಿನಗಳ ಕಸ್ಟಡಿ ಕೇಳ್ತಾ ಇದೆ. ಎಸ್ಪಿಪಿ ವಾದ ಅಂತ್ಯ ಆಗಿದೆ. ಈಗ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಾಡ್ತಿದ್ದಾರೆ. ಪ್ರಜ್ವಲ್ ಪರ ವಕೀಲ ಅರುಣ್ ಅವರ ವಾದ ಮಂಡನೆ ಆರಂಭ ಆಗಿದ್ದು, ದೂರಿನ ಪ್ರಕಾರ ಅತ್ಯಾಚಾರದ ಆರೋಪ ಇಲ್ಲ ಅಂತ ವಾದ ಮಾಡುತ್ತಾ ಇದ್ದಾರೆ. ದೂರು ನೀಡೋದಕ್ಕೆ 4 ವರ್ಷ ತಡ ಆಗಿದೆ. 4 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಏಪ್ರಿಲ್ 28ಕ್ಕೆ ಎಫ್ಐಆರ್ ದಾಖಲಾಗಿದ್ರು ಕೂಡ ಈವರೆಗೂ ಸೆಕ್ಷನ್ 164 ಅಡಿ ಹೇಳಿಕೆ ದಾಖಲಾಗಿಲ್ಲ. ಕೇವಲ ಸೆಕ್ಷನ್ 161ರ ಹೇಳಿಕೆ ಪ್ರಕಾರ ಅತ್ಯಾಚಾರ ಕೇಸ್ ದಾಖಲಿಸಿದ್ದಾರೆ. ಇದು ಪ್ರಜ್ವಲ್ ಪರ ವಕೀಲರ ವಾದ. ಪ್ರಜ್ವಲ್ ಒಬ್ಬ ವಿಕೃತ ಕಾಮಿ ಅಂತ ವಾದ ಮಾಡಿದ್ರು ಎಸ್ಪಿಪಿ. ಆದ್ರೆ ದೂರಿನ ಪ್ರಕಾರ ಅತ್ಯಾಚಾರದ ಆರೋಪವೇ ಇಲ್ಲ ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಪದಗಳು ಗೊತ್ತು ಅಂತ ಬೇಕಾದ ರೀತಿ ವಾದಿಸ್ತಾ ಇದ್ದಾರೆ. ಎಸ್ಐಟಿ ಪರ ವಕೀಲರು ಬಳಸಿದಂತಹ ಪದಗಳ ಬಳಕೆ ಬಗ್ಗೆ ಆಕ್ಷೇಪಿಸಿ ವಾದ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಪರ ವಕೀಲ ಅರುಣ್. ಪ್ರಜ್ವಲ್ ಒಬ್ಬ ವಿಕೃತ ಕಾಮಿ ಅಂತ ಹೇಳಿದ್ರು ಎಸ್ಐಟಿ ಪರ ವಕೀಲರು. ಅದಕ್ಕೆ ಆಕ್ಷೇಪಿಸ್ತಾ ಇದ್ದಾರೆ ಪ್ರಜ್ವಲ್ ಪರ ವಕೀಲ ಅರುಣ್. ಈ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ನ್ಯಾಯಯುತವಾಗಿ ವರ್ತಿಸ್ತಾ ಇಲ್ಲ. ದೂರು ನೀಡೋದಕ್ಕೆ 4 ವರ್ಷ ತಡ ಆಗಿದೆ. ದೂರಿನ ಪ್ರಕಾರ ಅತ್ಯಾಚಾರದ ಆರೋಪ ಇಲ್ಲ.
ಸೆಕ್ಷನ್ 161ರ ಹೇಳಿಕೆ ಪ್ರಕಾರ ಅತ್ಯಾಚಾರದ ಕೇಸ್ ದಾಖಲಿಸಿದ್ದಾರೆ. ಈವರೆಗೂ ಸೆಕ್ಷನ್ 164 ಅಡಿ ಹೇಳಿಕೆ ದಾಖಲಾಗಿಲ್ಲ. 4 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಅಂತ ಹೇಳಲಾಗಿದೆ. ದೂರು ನೀಡೋದಕ್ಕೆ 4 ವರ್ಷ ತಡ ಆಗಿದೆ ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಆಗಲೇ SIT ಪರ SPP ಅಶೋಕ್ ವಾದ ಮಾಡಿದರು. ಪ್ರಜ್ವಲ್ ಒಬ್ಬ ವಿಕೃತ ಕಾಮಿ ಅಂತ, ಪದಗಳು ಗೊತ್ತು ಅಂತ ಬೇಕಾದ ರೀತಿ ವಾದಿಸಲಾಗ್ತಾ ಇದೆ ಅಂತ ಅದನ್ನ ಆಕ್ಷೇಪಿಸಿದ್ದಾರೆ ಪ್ರಜ್ವಲ್ ಪರ ವಕೀಲರು. ಜೊತೆಗೆ ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ ನ್ಯಾಯಯುತವಾಗಿಲ್ಲ ಅಂತಿದೆ. ನ್ಯಾಯಯುತವಾಗಿ ಪ್ರಾಸಿಕ್ಯೂಷನ್ ವರ್ತಿಸ್ತಾ ಇಲ್ಲ ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.